ಜೆ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದಾರೆ, ಅವರು ಊಟ ಮಾಡೋದಿಲ್ಲ ಅಂತ ಅದನ್ನ ಪಾಲಿಸ್ತಾ ಇದ್ದಾರೆ. ಇದ್ರಲ್ಲಿ ನಮ್ಮ ಪಾತ್ರ ಏನಿದೆ? ಪಾತ್ರ ಏನಿದೆ ಅಂತ ಕೇಳ್ತಿದ್ಯಾ ದುರ್ಗಾ ನೀನು? ಈಗ ರಾಮ್ ಲಕ್ಷ್ಮಿಗೂ ಸರಸ್ವತಿಗೂ ಊಟ ಮಾಡಬಾರ್ದು ಅನ್ನೋ ಶಿಕ್ಷೆ ಕೊಟ್ಟಿದ್ದಿದ್ರೆ ನೀನೇನ್ ಮಾಡ್ತಾ ಇದ್ದೆ? ಅವ್ರನ್ನ ಬಿಟ್ಟು ಊಟ ಮಾಡ್ತಾ ಇದ್ಯಾ? ಖಂಡಿತ ಮಾಡ್ತಿರ್ಲಿಲ್ಲ. ಯಾಕೆ ಹೇಳು? ನೀವು 3 ಜನ ಒಬ್ರನ್ನೊಬ್ರು ಯಾವತ್ತೂ ಬಿಟ್ಕೊಡೋದಿಲ್ಲ. ನಿಮ್ಮ ಒಗ್ಗಟ್ಟು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಆದರೆ ಒಂದು ಮಾತು ನೆನ್ಪಿಟ್ಕೊ, ಒಗ್ಗಟ್ಟಿರ್ಬೇಕಾಗಿರೋದು ಬರೀ ನಿಮ್ಮ 3 ಜನದ ಮಧ್ಯೆ ಅಲ್ಲ, ಈ ಮನೇಲಿರೋ ಎಲ್ಲರ ಮಧ್ಯೆನೂ ಆ ಒಗ್ಗಟ್ಟಿರ್ಬೇಕು. ಅದೀಗ್ಲೂ ಇದೆಯಲ್ಲ ಅಜ್ಜಿ. ಎಲ್ಲಿದೆ? ಇದ್ದಿದ್ರೆ ನೀವು ಆ ಹುಡುಗಿನ ಒಂಟಿ ಮಾಡ್ತಿದ್ರಾ? ಏನೂ ಗೊತ್ತಿಲ್ದಿರ ಆ ಹುಡುಗಿನ ಒಬ್ಳ ಆಟ ಆಡಕ್ ಬಿಟ್ಟು ಕ್ಲಬ್ಬಲ್ಲಿ ನೀವು ತಮಾಷೆ ನೋಡ್ತಿದ್ರಾ? ಹೇಳು, ಮಾತಾಡು ದುರ್ಗಾ. ಈ ಮನೆಯವರೆಲ್ಲ ನಾವು ಒಂದೇ ಅಂತ ನಿಮಗ್ ಭಾವನೆ ಇದ್ದಿದ್ದಿದ್ರೆ ಪಾಪ ಅಲ್ಲಿಲ್ಲ ಹೊರಗಡೆ ನಿಂತಿರೋವಾಗ ಅವಳನ್ನ ಬಿಟ್ಟು ನೀವು ಊಟ ಮಾಡ್ತಿದ್ರಾ? ಅಮ್ಮ ನೋಡು, ಮಾತಾಡ್ಬೇಡ ರಾಮ್. ಅವಳು ನಮ್ಮ ಹಾಗೆ ಮನುಷ್ಯಳು. ಮೇಲಿಂದ ಮೇಲೆ ಅವಳಿಗೆ ಹೀಗೆ ಅವಮಾನ ಮಾಡ್ತಿದ್ರೆ ಅದು ಅವಳ ಮೇಲೆ ಎಂಥ ಕೆಟ್ಟ ಪರಿಣಾಮ ಬೀರುತ್ತೆ ಗೊತ್ತಾ? ನಿಮ್ಗೆಲ್ಲಿ ಗೊತ್ತಾಗ್ಬೇಕು? ನಿಮಗೆ ನಿಮ್ಮ ಹಠನೇ ಜಾಸ್ತಿ. ಬೇಡಿ, ಏನಾದರೂ ಮಾಡ್ಕೊಳ್ಳಿ. ಅಮ್ಮ, ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಾ ಇದೆಯಾ? ನೀನು ಈ ಥರ ಕಣ್ಣೀರು ಹಾಕಿದ್ರೆ ನಾನು ನೋಡ್ಕೊಂಡು ಹೇಗೆ ಸಹಿಸ್ಕೊಂಡಿರ್ಲಿ ಹೇಳು? ಕಣ್ಣೀರು ಹಾಕದೆ ಇನ್ನೇನು ಮಾಡಲಿ? ಇವುಗಳು ಯಾಕೆ ಆ ಹುಡುಗಿ ವಿಚಾರದಲ್ಲಿ ಇಷ್ಟೊಂದು ಕಠೋರವಾಗಿ ನಡ್ಕೋತಿದ್ದೀರಾ? ಅಮ್ಮ ಪ್ಲೀಸ್, ಅವಳು ತಪ್ಪು ಮಾಡಿದಾಳೆ, ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಹಾ, ನಾಳೆ ನಾನು ತಪ್ಪು ಮಾಡಿದ್ರೆ ನನಗೂ ಹೀಗೆ ಶಿಕ್ಷೆ ಕೊಡ್ತೀಯಾ? ಅಮ್ಮ, ನೀನು ಅವಳು ಒಂದೇನಾ? ಯಾಕೆ ಒಂದೇ ಅಲ್ಲ? ಯಾಕೆ ಒಂದೇ ಅಲ್ಲ? ಅವಳು ಹೆಣ್ಣು, ನಾನು ಹೆಣ್ಣು. ನಾನು ನಿನಗೆ ಜೀವ ಕೊಟ್ಟವಳು, ಅವಳು ನಿನ್ ಜೀವನ ಪೂರ್ತಿ ನಿನ್ ಜೊತೆ ಇರಕ್ ಬಂದವಳು. ಇಬ್ರಿಗೂ ಒಂದೇ ಬೆಲೆ, ಇಬ್ರು ಒಂದೇ. ರಾಮ್, ಈಗ ಅವಳು ನಮ್ಮ ವಸ್ತು ಕಣೋ. ಅವಳನ್ನ ಜೋಪಾನವಾಗಿ ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಮಾತಾಡು ರಾಮ್, ಯಾಕೆ ಸುಮ್ಮನೆ? ಈಗ ಅದೆಲ್ಲ ಬಿಡು, ಮೊದಲು ಊಟ ಮಾಡುವ. ನಿನ್ನ ಹೆಲ್ತ್ ಅಪ್ಸೆಟ್ ಆಗತ್ತೆ. ನನ್ನನ್ನು ಮಾತ್ರ ಯಾಕೆ ಕರೀತೀಯ? ನಂದು ಮಾತ್ರ ಜೀವನ, ಅವಳ ಜೀವ ಅಲ್ವಾ? ನಿನ್ನ ಮನುಷ್ಯತ್ವ, ಕರುಣೆ, ಕನಿಕರ ಎಲ್ಲ ನನಗೆ ಮಾತ್ರ ಸೀಮಿತನಾ? ಅವಳಿಗದೆಲ್ಲ ಏನೂ ಇಲ್ವಾ? ಇಲ್ಲ ರಾಮ್, ಇಷ್ಟೆಲ್ಲ ನಡೀತಿದ್ರು ನನ್ನ ಸೊಸೆ ಉಪವಾಸ ಸಾಯ್ತಿದ್ರು, ನನ್ನ ಗಂಟಲಲ್ಲಿ ತುತ್ತು ಹೇಗಿಳಿಯುತ್ತೆ? ಇಲ್ಲ, ಅವಳು ಊಟ ಮಾಡೋವರೆಗೂ ನನ್ನ ಸತ್ರು ಅಂತ ತುತ್ತು ತಿನ್ನಲ್ಲ. ಸದ್ಯಕ್ಕೆ ಸಾರಿ ಕೇಳಿದ್ದು ಆಯ್ತು, ಕದ್ದು ಮುಚ್ಚಿ ತಿಂದಿದ್ದು ಆಯ್ತು, ಶಿಕ್ಷೆ ಅನುಭವಿಸಿದ್ದು ಆಯ್ತು. ಇನ್ನೇನಿದ್ರು ನಮ್ಮ ಬಿಲ್ಡಪ್ನ ಮೇಂಟೈನ್ ಮಾಡಿಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡೋದು. ಬಟ್ ಏಜೆ ಬಂದಾಗ ಅಯ್ಯೋ ಅಮ್ಮಮ್ಮ ಸುಸ್ತಾಗ್ತಿದೆ, ತಲೆ ತಿರುಗ್ತಿದೆ ಅಂತ ಡವ್ ಮಾಡಬೇಕು. ಇಲ್ಲ ಅಂದರೆ ನಂಗೆ ಇದಕ್ಕಿಂತ ಸ್ಟ್ರಾಂಗ್ ಶಿಕ್ಷೆ ಕೊಟ್ಬಿಡ್ತಾರೆ. ನೀನು ಮಾಡೋ ತಪ್ಪಿಂದ ಎಲ್ರಿಗೂ ನೋವು. ಅರೆ, ನಿಮ್ಗೆ ನೋವು? ದುಡ್ಡು ಸೋತೆ ನಿಜ, ಆದರೆ ದುಡ್ಡು ನಿಮ್ಮ ಕೈಲಿ ಕಟ್ಸಿದ್ನಾ? ರಾಣ ಚೀಟ್ ಮಾಡಿದ್ನ ಕಂಡು ಹಿಡಿದು ನಿಮ್ಮ ದುಡ್ಡು ಉಳಿಸ್ದೆ ತಾನೆ, ಮತ್ತ್ಯಾಕೆ ನಿಮಗೆ ನೋವು? ವಾ, ಎಷ್ಟು ಮಾತಾಡ್ತೀಯ ನೀನು? ಸುಸ್ತಾಗಲ್ವಾ? ಊಟ ಬೇರೆ ಮಾಡಿಲ್ಲ ಅಂತ್ಯಾ? ಡೌಟ್ ಏನಾದರೂ ಬಂದ್ಬಿಡ್ತಾ? ಸುಸ್ತಾಗದೆ ಇರುತ್ತಾ? ಏನು ಮಾತಾಡ್ತೀರಾ ನೀವು? ಆದರೂ ನಾವು ತಡ್ಕೋತೀವಿ. ಸ್ವಾಭಿಮಾನನ ಸಂಜೀವಿನಿನ ಅರ್ಥ ಕುಡಿದ್ಬಿಟ್ಟಿದ್ದೀವಿ. ಇಷ್ಟಕ್ಕೂ ಬಿಸಿಲಲ್ಲಿ ಒಣಗಿದ್ ನಾನು, 9 ಗಂಟೆವರೆಗೂ ಆಚೆ ಇದ್ದೋಳು ನಾನು.
ಬೆಳಗಿನ ಜಾವವರೆಗೂ ಹಸ್ಕೊಂಡಿರ್ಬೇಕಾದವಳು ನಾನು. ಇದ್ರ ಮಧ್ಯೆ ನಾನು ಯಾರಿಗೆ ತೊಂದರೆ ಕೊಟ್ಟೆ ಅಂತ ನನ್ನ ಮೇಲೆ ರೇಗ್ತಿದ್ದೀರಾ? ಓ, ನೀವ್ ಯಾಕೆ ಈಗ ರೇಗಾಡ್ತಿದ್ದೀರಾ ಅಂತ ಈಗ ಗೊತ್ತಾಯ್ತು. ನೀವು ಕೊಟ್ಟಿರೋ ಶಿಕ್ಷೆನ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ, ನಾನು ತುಂಬಾ ವೀಕು, ಮತ್ತೆ ನನ್ನ ಕರೆದ್ಬಿಟ್ಟು ನೀವು ಬೈಬೋದು ಅಂತ ಆಸೆ ಇಟ್ಕೊಂಡಿದ್ರಿ ಅಲ್ಲ, ನಿಮ್ಮ ಆಸೆ ಎಲ್ಲ ನಿರಾಸೆ ಆಗೋಯ್ತು. ಒಂದ್ ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ನಾನು ಸತ್ಯ ತರ ಸ್ಟ್ರಾಂಗು, ಸೋಲಲ್ಲ. ನೀವು ಕೊಟ್ಟಿರೋ ಶಿಕ್ಷೆನ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ. ನಾವು ಹಾಗೇನೆ ತಪ್ಪು ಮಾಡಿದ್ರೆ ಸಾರಿನೂ ಕೇಳ್ತೀವಿ, ಶಿಕ್ಷೆನೂ ಅನುಭವಿಸ್ತೀವಿ. ನೀವು ಹೇಳಿದಕ್ಕಿಂತ ಅರ್ಧ ಗಂಟೆ ಜಾಸ್ತಿನೇ ಹೊರಗಡೆ ಇದ್ದೆ. ಅಷ್ಟೇ ಅಲ್ಲ, ಸೂರ್ಯೋದಯ ಆಗಿ 3 ಗಂಟೆ ಆದ್ಮೇಲೆ ನಾನು ಅನ್ನ ನೀರು ಮುಟ್ಟೋದು. ಇದು ನಾನ್ ಮಾಡ್ತಿರೋ ಶಪಥ ಶಪಥ ಶಪಥ. ಹಿಂಗೆ ನಾವು ನೀವೇ ನನಗೆ ಫೋರ್ಸ್ ಮಾಡ್ಬೇಡಿ. ನಿಮಗೆ ನಿಮ್ಮ ಹಠ ಜಾಸ್ತಿ ಆದ್ರೆ ನನಗೆ ನನ್ನ ಹಠ ಜಾಸ್ತಿ. ಮನೆ ಒಳಗ್ ಬಾ ಅಂತ ಕರೀದೇ ಇದ್ರು ಮನೆ ಒಳಗ್ ಬಂದೆ ಅಂದ ತಕ್ಷಣ ಊಟ ಮಾಡ್ತೀನಿ ಅಂತ ಅನ್ಕೋಬೇಡಿ. ನೀವೇ ತಿನ್ನು ಅನ್ನೋವರೆಗೂ ನಾನು ತಿನ್ನೋದು ಇಲ್ಲ, ಮುಟ್ಟೋದು ಇಲ್ಲ. ಈಗ್ಲಾದ್ರೂ ನಾವೇನು, ನಮ್ ಕೆಪಾಸಿಟಿ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಬೆಟರ್. ಏನು ಫುಲ್ ಝೂಮಲ್ಲಿ ಸ್ಮೈಲ್ ಮಾಡ್ತಾ ಇದ್ದೀರಾ? ಅಂದ್ರೆ ಕೋಪ ಎಲ್ಲ ಊಫಿನಾ? ಅಮ್ಮ, ದುರ್ಗಾ, ಲಕ್ಷ್ಮೀ, ಸರಸ್ವತಿ ಬನ್ನಿ, ಕೂತ್ಕೋ ಕೂತ್ಕೋ. ಏನಾಯ್ತು? ಅಮ್ಮ, ನೀನು ಉಪವಾಸ ಇರಬೇಕಾಗಿಲ್ಲ, ಹಾಗೆ ಲೀಲಾನು ಉಪವಾಸ ಇರಬೇಕಾಗಿಲ್ಲ. ಅವಳು ಹೇಳ್ದಾಗೆ ನಾನೇ ಅವಳನ್ನ ಕರ್ಕೊಂಬಂದಿದ್ದೀನಿ. ನನಗೆ ಗೊತ್ತು ಕಂದ, ನಿನ್ನ ಮಾತು ಹೊರತಾದ್ರೂ ಮನಸ್ಸು ಹೂವು ಅಂತ. ಏಜೆ, ನೀವು ಇವ್ರ ಮುಂದೆ ಸೋಲ್ತಾ ಇರೋದು ನಮಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ನಾನು ಅವಳನ್ನು ಕ್ಷಮಿಸೋದಕ್ಕೆ ಕಾರಣ ಇದೆ. ಬಿಕಾಸ್ ಶಿ ಹಸ್ ಡನ್ ಅ ಗ್ರೇಟ್ ಜಾಬ್. ನಾನೇನಪ್ಪ ಅಂತ ಗ್ರೇಟ್ ಜಾಬ್ ಮಾಡಿದ್ದೀನಿ? ಲೀಲಾ ನಾನು ಕೊಟ್ಟ ಪನಿಷ್ಮೆಂಟ್ನ ಶ್ರದ್ಧೆಯಿಂದ ಪಾಲಿಸಿದ್ದಾಳೆ. ನಾ ಹೇಳಿದ ಟೈಮ್ಗಿಂತ ಅರ್ಧ ಗಂಟೆ ಜಾಸ್ತಿ ಹೊರಗಿದ್ದಾಳೆ. ಹಾಗಾಗಿ ಅವಳು ಉಪವಾಸ ಇರಬೇಕು ಅನ್ನೋ ಪನಿಷ್ಮೆಂಟ್ನ ನಾನು ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ.